ರಾಷ್ಟ್ರೀಯ ಪ್ರಶಸ್ತಿ, ಒಂದಷ್ಟು ಚಿತ್ರೋತ್ಸವಗಳು, ಪ್ರಶಂಸೆಗಳು ಅವೆಲ್ಲವೂ ಕೂಡ ಖುಷಿ ಕೊಡುತ್ತೆ. ಹೌದು, ಖುಷಿ ಕೊಡುತ್ತೆ. ಆದರೆ ಅಲ್ಲಿಗೆ ಬಿಟ್ಬಿಡಲ್ಲ ನಾನು. ಅದನ್ನು ಮತ್ತೆ ಮುಂದುವರೆದ ಭಾಗವಾಗಿ ಇನ್ನೇನೋ ಹುಡುಕ್ತಾ ಇರ್ತೀನಿ, ಇನ್ನೇನೋ ಪಾತ್ರ ಹುಡುಕ್ತಾ ಇರ್ತೀನಿ. ಈ ಥರ ಹುಡುಕಾಟದಲ್ಲಿ ಇದ್ದೀನಿ. ಕೋಳಿ ಹೆಸರುದು ಒಂದು ಏನು ಹೇಳ್ತಾರೆ, ಒಂದು ಬೇರೆ ಥರದ ಬ್ರೇಕ್ಗೆ ನಾನೇನೋ ಹುಡುಕ್ತಾ ಇದ್ದೀನಿ. ನಿರ್ದೇಶಕಿ ಚಂಪಾ ಶೆಟ್ಟಿ ಅವರು ನೀವು ಈ ಪಾತ್ರವನ್ನು ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಏನೆಲ್ಲ ಥಾಟ್ಸ್ ಬಂದಿದ್ವು ಅಂತ ಹೇಳಿ. ಚಂಪಾ ಶೆಟ್ಟಿ ಮೇಡಮ್ ನನಗೆ ಗೊತ್ತಿತ್ತು. ಅವರು ರಂಗಕರ್ಮಿ, ಹಲವಾರು ವರ್ಷಗಳಿಂದ ನಾಟಕ ನಿರ್ದೇಶನ ಮಾಡ್ತಾ ಇದ್ದಾರೆ, ಡಬ್ಬಿಂಗ್ ಆರ್ಟಿಸ್ಟು, ತುಂಬ ಹೆಸರು ಮಾಡಿದವರು. ಒಂದ್ಸಲಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು, ಅಕ್ಷತಾ ನೀನು ನಂಬರ್ ಕೊಡಮ್ಮ ಅಂತ. ಅವರು ಅದಕ್ಕೂ ಮೊದಲು ಅಮ್ಮಚ್ಚಿ ಎಂಬ ನೆನಪು ಮಾಡಿದರು. ಕೊಡಮ್ಮ ಅಂದ ತಕ್ಷಣ ಕೊಟ್ಬಿಟ್ಟೆ, ಫಸ್ಟ್ ಕೊಟ್ಬಿಟ್ಟೆ. ಆದರೂ ಒಂದಿರುತ್ತಲ್ಲ, ಯಾಕೆ ಮೇಡಮ್ ಅಂತ ಕೇಳಿದೆ ಅಲ್ಲೇ ಮೆಸೇಜಲ್ಲೇ. ಆಮೇಲೆ ಒಬ್ಬರು ಥಿಯೇಟ್ರ್ ಪ್ರಾಕ್ಟೀಷನರಿಗೆ ಒಬ್ಬರು ನಂಬರ್ ಒಬ್ರ ಹತ್ರ ಇರುತ್ತೆ, ಅಂದರೆ ಇಲ್ಲಾಂದರೆ ನಮ್ಗೆ ಗೊತ್ತಿರೋರ ಹತ್ರ ಕೇಳ್ಬಿಟ್ಟು ತಗೊಳ್ಬೋದು. ಆದರೂ ಅವ್ರು ಫೇಸ್ಬುಕ್ಕಲ್ಲೇ ಅಪ್ರೋಚ್ ಮಾಡಿದ್ರು, ಯಾಕೆ ಮೇಡಮ್ ಅಂತ. ಹೇಳ್ತೀನಿ ಇಷ್ಟೇ. ಆಮೇಲೆ ಒಂದು ಏನಿಲ್ಲ ಅಕ್ಷತಾ, ಇನ್ನೊಂದು ದಿನ ಫೋನ್ ಮಾಡಿ ಏನೂ ಹೇಳಲ್ಲ, ಅವ್ರ ನಂಬರ್ ಬೇರೆ ಕೊಡಲಿಲ್ಲ ನನಗೆ, ಏನಿರ್ಬೋದು ವಿಷಯ ಅಂತ ಕಾಯ್ತಾ ಇದೆ. ಯಾಕೆಂದರೆ ನನಗೆ ಪಿಂಕಿಯಲ್ಲಿ ಅಪ್ರೋಚ್ ಬಂದಿದ್ದು ಫೇಸ್ಬುಕ್ ಮೆಸೇಜಿಂದನೇ. ಸೊ ಹಂಗಾಗಿ ಈ ಫೇಸ್ಬುಕ್ ಮೆಸೇಜನ್ನ ನಾನು ಇಗ್ನೋರ್ ಮಾಡಲ್ಲ. ಆ ಥರ ಕಾಯ್ತಾನೆ ಇದೆ. ಒಂದು ಸ್ವಲ್ಪ ಫೋನ್ ಬಂತು. ನಾನಮ್ಮ ಚಂಪಾ ಶೆಟ್ಟಿ ಅಂದರು. ಮೇಡಮ್ ಹೇಳಿ. ಇಲ್ಲ, ಒಂದು ಪಾತ್ರ ಇದೆ, ಹಿಂಗೆ ಮಾಡಬೇಕು ಅಂತಿದ್ದೀನಿ, ಲೀಡ್ ರೋಲ್ ಅದು, ಮಾಡ್ತೀಯಾ ಅಂದರು. ಹಾಂ ಮೇಡಮ್ ಮಾಡ್ತೀನಿ, ಏನು ಕತೆ ಅಂತ. ನಾನು ಕಾತಾ ಚಿಕ್ಕಣ್ಣವ್ರದ್ದು ಕತೆ ಕಳಿಸ್ತೀನಿ, ಓದು ಮಾತಾಡೋಣ ಅಂತ. ಕಾತಾ ಚಿಕ್ಕಣ್ಣವ್ರದ್ದು ಹುಚ್ಚೀರಿ ಹೆಸರು ಪ್ರಸಂಗ ಅಂತ ಕತೆ, ಅದನ್ನು ಕಳಿಸಿದ್ರು. ಅದನ್ನು ಓದೆ. ಅಫ್ಕೋರ್ಸ್ ನೀವು ಓದಿ, ಒಂಥರ ಎಲ್ಲ ನಟಿಯರ್ಗು ಈ ಪಾತ್ರ ನಾನು ಮಾಡಬೇಕು ಅನ್ನೋವಂಥ ಕತೆ ಅದು, ಪಾತ್ರದ ವಿಷಯದಲ್ಲಿ. ಅದರ್ವೈಸ್ ಕತೆನೇ ತುಂಬ ಬ್ಯೂಟಿ. ಅಂದರೆ ಫುಡ್ ಮೇಲೆ, ಅಂದರೆ ನಾನು ಸ್ವಲ್ಪ ಫುಡ್ ಮೇಲೆ ಇಂಟ್ರೆಸ್ಟೆಡ್ ಆಗಿ ತುಂಬ ಕತೆಗಳು ಮತ್ತು ಈ ಥರದ್ದೆಲ್ಲ ಫುಡ್ ಜೊತೆ ಸಂಬಂಧಗಳನ್ನ ಹುಡುಕ್ತಾ ಇರ್ತೀನಿ, ಇನ್ನೇನೋ ಕನೆಕ್ಟ್ ಮಾಡ್ತಾ ಇರ್ತೀನಿ. ಫುಡ್ ಸ್ಟ್ರಗಲ್ ಜೊತೆ ಇರೋ ಒಂದು ಹಳ್ಳಿ ವಾತಾವರಣದ ಹೆಣ್ಮಗಳ ಕತೆ ಇದೆಯಲ್ಲ, ಓಕೆ ಮಾಡ್ತೀನಿ ಅಂದರೆ. ಒಂದಿನ ಬಂದರು, ಕೂತರು, ಪ್ರೋಸೆಸ್ ಶುರುನೇ ಆಗೋಯ್ತು. ಅವ್ರಿಗೇನಂತಂದರೆ ಅಪ್ರೋಚ್ ಇತ್ತಂತೆ, ನಾನು ಬಿಗ್ ಬಾಸ್ಗೆ ಹೋದಾಗ ಬಂದಾಗಲೇ ನನ್ನ ಕೈಲಿ ಮಾಡಿಸ್ಬೇಕು ಅಂತ. ಕೋವಿಡಲ್ಲಿ ನಾನು ಕನ್ಸೀವ್ ಅಂತ ಗೊತ್ತಾಯಿತು. ಅವರು ಸಿನಿಮಾನ ಮಾಡಲಿಕ್ಕಾಗಿರಲಿಲ್ಲ. ಬಟ್ ಆ ಟೈಮಲ್ಲಿ ಕೋವಿಡ್ ಲಾಕ್ಡೌನ್ ಓಪನ್ ಆದಮೇಲೆ ಸಿನಿಮಾ ಮಾಡಬೇಕು ಅಂತ ಅನಿಸಿ, ಅಯ್ಯಯ್ಯೋ ಈಗೇನು ಅವಳಿಗೆ ಆಗಲ್ಲ ಮಾಡೋಕ್ಕೆ, ಈಗ ಮಗು ಬೇರೆ ಚಿಕ್ಕದು, ಮಾಡೋಕ್ಕಾಗಲ್ಲ, ಬೇರೆ ಯಾರನ್ನಾದ್ರೂ ನೋಡೋಣ ಅಂದ್ಕೊಂಡಿದ್ರಂತೆ. ಅವ್ರದ್ದು ಸಿನಿಮಾ ಏನೋ ಕಾರಣಾಂತರಗಳಿಂದ ಟೇಕಪ್ ಆಗಲಿಲ್ಲ. ಆಮೇಲೆ ನಾನು ಒಂದು 6 ತಿಂಗಳು ಗಿಣಿಗೆ 5 ತಿಂಗಳು, ಅವಾಗ ಗಿಣಿಗೆ 5 ತಿಂಗಳು ಅಪ್ರೋಚ್ ಮಾಡಿದ್ರು. ಅಪ್ರೋಚ್ ಮಾಡಿ, ಪರವಾಗಿಲ್ಲ ಮೇಡಮ್ ನಾನು ಮಾಡ್ತೀನಿ, ನನಗೆ ಮಗು ಇದೆ, ಏನೂ ತೊಂದರೆ, ನನಗೆ ನಿನ್ನನ್ನೇ ಕಣ್ಣಲ್ಲಿ ಕಟ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ ಅಂದರು. ಒಬ್ಬರು ನಿರ್ದೇಶಕರು ಒಬ್ಬ ಪಾತ್ರಕ್ಕೆ ಒಂದು ನಟಿನ ಕಣ್ಣಲ್ಲಿ ಕಟ್ಕೊಂಡು ಅವ್ರನ್ನ ಪಾತ್ರಕ್ಕಾಗಿ ಕರೆದಾಗ ಅದು ನಿಜವಾಗ್ಲೂ ಒಂದು ಅದೃಷ್ಟನೇ ಅಲ್ವಾ. ಸೊ ಮಾಡೋಷ್ಟರಲ್ಲಿ ನನ್ನ ಮಗಳಿಗೆ 6-7 ತಿಂಗಳು ಅವಳು ಶೂಟಿಂಗ್ ಶುರು ಆಯಿತು. ಥ್ಯಾಂಕ್ ಯು ಚಂಪಾ ಮೇಡಮ್, ಈ ವಿಷಯದಲ್ಲಿ ನೀವು ನನ್ನ ಕಾಸ್ಟ್ ಮಾಡಿ.